ಗುರುಭ್ಯೋ ನಮಃ ಹರಿ ಓಂ. ಹಿಂದಿನ ಪ್ರಹ್ಲಾದ ವರದ ಶ್ರೀ ಲಕ್ಷ್ಮೀ ನರಸಿಂಹದೇವರ ಪ್ರಾದುರ್ಭಾವ ಕಥೆಯನ್ನು ಎರಡನೇ ಎಪಿಸೋಡಲ್ಲಿ ಮುಂದುವರಿಸ್ತಾ ಇದ್ದೀವಿ. ಇಂತಹ ಹಿರಣ್ಯಕಶಿಪು ಷಂಡಶ್ಚಾಸೋ ಮರ್ಕಶ್ಚ ಷಂಡಾಮರ್ಕ ಅಂತ ಇಬ್ಬರು ಗುರುಗಳನ್ನು ನೇಮಿಸಿದ್ದ ಪ್ರಹ್ಲಾದನಿಗೆ ವಿದ್ಯೆ ಕಲಿಸಬೇಕು ಅಂತ. ಈ ಷಂಡಾಮರ್ಕರು ಬಂದು ಯಾವಾಗ ಮಗನು ಹರಿಯನ್ನು ವರ್ಣನೆ ಮಾಡ್ತಾನೆ, ಪರಮಾತ್ಮನ ವರ್ಣನೆ ಮಾಡ್ತಾನೆ, ಆದ್ದರಿಂದ ಇದನ್ನು ವಿರೋಧಿಸಿ ಅವನಿಗೆ ಸರಿಯಾದ ಬೇರೆ ಮಾರ್ಗಕ್ಕೆ ಹಚ್ಚಬೇಕು ಅಂತ ಆ ಷಂಡಾಮರ್ಕರಿಗೆ ಗದರಿಸಿ ಕೇಳಿದಾಗ ಅವರು ಹೇಳ್ತಾರೆ, ಷಂಡಾಮರ್ಕರು, ನಮಃ ಪ್ರಣೀತಂ ನ ಪರಃ ಪ್ರಣೀತಂ ನೈಸರ್ಗಿಕೀಯಂ ಗತಿರಸ್ಯ ರಾಜನ್ನ. ಹೇ ರಾಜನ್ ಅಂತಾರೆ ಇಂದ್ರಶತ್ರು, ನೈಸರ್ಗಿಕೀಯಂ ನಾವು ಹೇಳಿದ್ದಲ್ಲ ಇದು ಕತೆ, ಇದು ಪಾಠವನ್ನು ನಾವು ಹೇಳಿದ್ದಲ್ಲ. ನಮಃ ಪ್ರಣೀತಂ ನ ಪರಪ್ರಣೀತಂ ಅಂದರೆ ಬೇರೆಯವರು ಯಾರೂ ಇಲ್ಲ ಇಲ್ಲಿ ಹೇಳುವರು. ಯಾರಾದರೂ ಹರಿಭಕ್ತರು ಅಂತ ಯಾರು ಇದ್ದಾರೆ ಅಂದರೆ ಇಲ್ಲಿ ಹರಿಭಕ್ತರೇ ಯಾರೂ ಇಲ್ಲ. ಅವರು ಯಾರೂ ಇವನಿಗೆ ಹೇಳಿಲ್ಲ. ಇವನಿಗೆ ಹೇಗೆ ಬಂದಿದೆ ಅಂತಕ್ಕಂಥದ್ದು, ಹೇ ಬುದ್ಧಿ ನರಸಿಂಹ, ಹೇ ಹಿರಣ್ಯಕಶಿಪು, ಹೀಗೆ ಬಂದಿರತಕ್ಕಂಥ ಇವನಿಗೆ ಯಾವ ರೀತಿ ಬಂದಿದೆ ಬುದ್ಧಿ ಅಂದರೆ ನೈಸರ್ಗಿಕೀಯಂ ಗತಿರಸ್ಯ ರಾಜನ್, ನೈಸರ್ಗಿಕವಾಗಿ ತಾನಾಗಿಯೇ ಬಂದಿದೆ ಈ ವಿದ್ಯೆ ಅಂತ, ನಮ್ಮದು ಅಪರಾಧವಿಲ್ಲ ಅಂತ ಹೇಳ್ತಾರೆ ಆ ಹಿರಣ್ಯಕಶಿಪು ರಾಜನಿಗೆ. ಆವಾಗ ಹಿರಣ್ಯಕಶಿಪು ಹೇಳ್ತಾನೆ, ಈ ನನ್ನ ಮಗನಿಗೆ ಹರಿಭಕ್ತರಿಲ್ಲದ ಏಕಾಂತವಾಗಿ ಪಾಠವ ಹೇಳ್ತಾರೆ, ಅವನೊಬ್ಬನೇ ಇರಬೇಕು, ಬೇರೆಯವರು ಯಾರೂ ಅಲ್ಲಿ ಬರಬಾರ್ದು. ಏಕಾಂತ ಪಾಠವನ್ನು ಆರಂಭ ಮಾಡಿ ಅವನಿಗೆ ನಾನು ಸರ್ವೋತ್ತಮ, ಹರಿಯನ್ನು ದ್ವೇಷ ಮಾಡಬೇಕು, ದೇವರ ಬಗ್ಗೆ ಹೇಳಬಾರ್ದು, ದೇವರ ವಿರೋಧವಾಗಿರ್ತಕ್ಕಂಥ ಕಥೆಗಳನ್ನೆಲ್ಲ ಅವನಿಗೆ ಪಾಠವಾಗಿ ಹೇಳರಿ ಅಂತ ಈ ರೀತಿಯಾಗಿ ಆಜ್ಞೆ ಮಾಡ್ತಾನೆ ಹಿರಣ್ಯಕಶಿಪು ಅಂತಕ್ಕಂಥವನು ಆ ಷಂಡಾಮರ್ಕರಿಗೆ. ಆವಾಗ ಷಂಡಾಮರ್ಕರು ಏಕಾಂತ ಪಾಠವನ್ನು ಮಾಡ್ತಾ ಹೇಳ್ತಾ ಇದ್ದಾರೆ, ಹೇ ಪ್ರಹ್ಲಾದ, ಈ ವಿದ್ಯೆ ನಿನಗೆ ಹೇಗೆ ಬಂತು? ಆ ಬಾಲಕರೆಲ್ಲ ಕೂತಿದ್ದಾರೆ, ಯಾರು ಸ್ಕೂಲಿನ ಅನೇಕ ಹುಡುಗರು ರಾಕ್ಷಸ ಪುತ್ರರುಗಳು ಒಂದು ಪಾಠಕ್ಕೆ ಕೂತಿದ್ದಾರೆ. ಇವರು ಸ್ವಲ್ಪ ವಿಶ್ರಾಂತಿಗಾಗಿ ಹೋಗ್ತಾರೆ. ಆವಾಗ ಅವರೆಲ್ಲರನ್ನ ಕೂರಿಸ್ಕೊಂಡು ಹೇಳಿದಾಗ ಕೇಳ್ತಾರೆ ಅವರು, ನಿನಗೆ ಇಂಥ ವಿದ್ಯೆ ಹೇಗೆ ಬಂತು ಅಂದಾಗ ಪ್ರಹ್ಲಾದ ಹೇಳ್ತಾ ಇದ್ದಾನೆ ಅವರಿಗೆ, ನಾನು ನನ್ನ ತಾಯಿ ಹೊಟ್ಟೆಯಲ್ಲಿರುವಾಗಲೇ ನಾರದ ಮಹರ್ಷಿಗಳು ಬಂದು ಈ ತತ್ವಪಾಠಗಳೆಲ್ಲ ನನಗೆ ಉಪದೇಶಿಸ್ತಾ ಇದ್ದರು ನಮ್ಮ ತಾಯಿಗೆ. ನಾನು ತಾಯಿಯ ಗರ್ಭದಲ್ಲೇ ಇದ್ದು ಪಾಠ ಕಲಿತಿದ್ದೇನೆ ಅಂತ ಹೇಳಿದಾಗ ಆ ದೈತ್ಯ ಬಾಲಕರಿಗೆ ವಿಸ್ಮಯವಾಗಿ ಪ್ರಹ್ಲಾದನ ರೋಚಕ ಕಥೆಯನ್ನು ಕೇಳ್ತಾ ಪ್ರಹ್ಲಾದನ ಮುಗ್ಧ ಮಾತುಗಳಿಗೆ ಮರಳಾಗಿಬಿಟ್ರು. ನೋಡ್ರಿ, ಇಂತಹ ಕೆಟ್ಟ ಜನರನ್ನು ಒಳ್ಳೆಯ ಮಾರ್ಗಕ್ಕೆ ತರ್ತಕ್ಕಂಥ ಒಂದು ದೊಡ್ಡ ವಿದ್ಯೆಯನ್ನು ಹೊಂದಿದವನು ಯಾರು ಅಂದರೆ ಪ್ರಹ್ಲಾದ. ಅದಕ್ಕೆ ಪ್ರಹ್ಲಾದನಿಗೆ ಪ್ರಕರ್ಷೇಣ ಆಹ್ಲಾದಯತಿ ಇತಿ ಪ್ರಹ್ಲಾದ. ಪ್ರಕರ್ಷೇಣ ತನ್ನ ಉತ್ತಮವಾದ ಗುಣಗಳಿಂದ ದುಷ್ಟ ಬಾಲಕರನ್ನು ಕೂಡ ತನ್ನ ಕಡೆ ಹೇಳ್ಕೊಳ್ತಾ ಇದ್ದ. ಇದು ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿದೆ. ನಮ್ಮ ಸಂಸ್ಕೃತಿ, ನಮ್ಮ ದೇವರ ಕಡೆ ಒಲವು ಬರಬೇಕಾದ್ರೆ ಇಂಥ ಅನೇಕರನ್ನು ನಮ್ಮ ಕಡೆ ತಿರುಗಿಸ್ಕೊಳ್ಬೇಕಾದ್ರೆ ನಾವು ಮೊದಲು ಶುದ್ಧವಾಗಿರಬೇಕು. ನಾವು ಶುದ್ಧವಾಗಿ ಇನ್ನೊಬ್ಬರಿಗೆ ಆಚಾರ ವಿಚಾರಗಳನ್ನು ಹೇಳ್ತಾ ನಮ್ಮಲ್ಲಿಯ ಉತ್ತಮ ಗುಣಗಳಿಂದ ನಮ್ಮ ಕಡೆ ಬರುವಂತೆ ಅವರನ್ನು ಸನ್ಮಾರ್ಗಕ್ಕೆ ಹಚ್ಚತಕ್ಕಂಥ ಕಾರ್ಯ ಮಾಡುವ ಈ ಒಂದು ಪ್ರಹ್ಲಾದನ ಕಥಾ ಅಂತಕ್ಕಂಥದ್ದು. ಹೀಗೆ ಹೇಳಿದಾಗ ಬಾಲಕರಿಗೆ ಇನ್ನೂ ತತ್ವೋಪದೇಶ ಎಲ್ಲ ತಿಳಿಸಿ ಹೇಳ್ತಾನೆ ಏಕಾಂತದಲ್ಲಿ. ಆ ಷಂಡಾಮರ್ಕರು ಭೋಜನಕ್ಕಾಗಿ ವಿರಾಮಕ್ಕಾಗಿ ಮನೆಗೆ ಹೋಗಿದ್ದಾರೆ. ಅಲ್ಲಿ ಗುರುಗಳಿಲ್ಲ. ಇವನೇ ಪಾಠ ಹೇಳಕ್ಕೆ ಶುರು ಮಾಡಿಬಿಟ್ಟ. ನೋಡಿ, ಅಷ್ಟು ಶಕ್ತಿ ಇತ್ತು ಪ್ರಹ್ಲಾದನಿಗೆ. ಸಣ್ಣ ಬಾಲಕನಿಗೆ ಇಂಥ ತತ್ವಗಳನ್ನು ಹೇಳ್ತಕ್ಕಂಥ ಪಾಠ ಹೇಳ್ತಕ್ಕಂಥ ಶಕ್ತಿ ಇತ್ತು. ಅಂತಹ ಮೇಧಾವಿ, ಅಂತಹ ಬುದ್ಧಿವಂತ, ಅಂತಹ ತಪಸ್ವಿ, ಅಂತಹ ದೇವರನ್ನು ಕಾಣಿಸಿ ತೋರಿಸ್ತಕ್ಕಂಥ ಒಂದು ಶಕ್ತಿ ಅವನಲ್ಲಿತ್ತು ಪ್ರಹ್ಲಾದನಿಗೆ. ಅದಕ್ಕೆ ಇವತ್ತು ಪ್ರಹ್ಲಾದ ಕಥೆ ಎಲ್ಲ ಕಡೆಯೂ ಹೊರಹೊಮ್ಮತಕ್ಕಂಥದ್ದಾಗ್ತಾ ಇದೆ. ನೋಡ್ತಾ ಇದ್ದೀವಿ ನಾವು ಅನೇಕ ನಾಟಕಗಳು, ಅನೇಕ ಸೀರಿಯಲ್ಗಳು, ಅನೇಕ ಪ್ರಹ್ಲಾದನ ಕಥೆಗಳು, ಹೀಗೆ ಸಿನಿಮಾಗಳಲ್ಲಿ ಅನೇಕ ಕಥೆಗಳನ್ನೆಲ್ಲ ಪ್ರಹ್ಲಾದನ ಬಗ್ಗೆ ತೋರಿಸಿದ್ದಾರೆ. ಹಾಗೆ ಇಂಥ ಪ್ರಹ್ಲಾದ ಅವರನ್ನೆಲ್ಲ ಕೂಡಿಸಿಕೊಂಡು ಹೇಳುವಾಗ ಇನ್ನೊಂದು ರೀತಿಯಾಗಿ ಅವರನ್ನು ತಿದ್ದುತ್ತಾ ಇದ್ದಾನೆ ಪ್ರಹ್ಲಾದ. ನೋಡಿ ಸ್ನೇಹಿತರೇ, ಬಾಲಕರೇ,
ನೀವು 100 ಜನ ಬಂದು ಇಲ್ಲಿ ಪಾಠ ಕೂಡ್ತಾ ಇದ್ದೀರಿ, ಇದರಲ್ಲಿ 10-15 ಜನ ಕಾಣ್ತಾ ಇಲ್ಲ ಅಂದರೆ ಏನರ್ಥ? ಅವರು ಮೃತರಾಗಿದ್ದಾರೆ, ಅವರು ಸತ್ತು ಹೋಗಿದ್ದಾರೆ. ಹಾಗೆ ಮನುಷ್ಯನ ಜೀವನ ಅಂತ ಅನ್ನೋದು ಅಸ್ಥಿರ ದೇಹ, ಇದು ನೆಚ್ಚಿನೀ ಕೆಡಬೇಡ. ಆದ್ದರಿಂದ ನಮ್ಮ ದೇಹ ಶಾಶ್ವತವಲ್ಲ, ಶಾಶ್ವತವಾಗಿರೋದಿಲ್ಲ. ನಾವು ಅಶಾಶ್ವತವಾಗಿರ್ತಕ್ಕಂತಹ ಈ ಒಂದು ದೇಹದ ಅಭಿಮಾನವನ್ನು ಬಿಟ್ಟು ನಾವು ವಿನಯವಾಗಿ ನಡ್ಕೊಳ್ಬೇಕು. ದೇವರಲ್ಲಿ ವಿನಯ ತೋರಿಸಬೇಕು, ಗುರುಗಳಲ್ಲಿ ವಿನಯ ತೋರಿಸಬೇಕು. ಹೀಗೆ ವಿನಯದಿಂದ ಧರ್ಮ ಆಚರಣೆ ಮಾಡಿದರೆ ದೇವರು ಒಲಿದು ಬರ್ತಾನೆ, ದೇವರು ಅನುಗ್ರಹಿಸ್ತಾನೆ, ದೇವರ ಆಶೀರ್ವಾದ ಮಾಡ್ತಾನೆ. ದೇವರ ಆಶೀರ್ವಾದದಿಂದ ನಮ್ಮ ಜೀವನವೇ ಹಸನಾಗ್ತಕ್ಕಂಥದ್ದಾಗತ್ತೆ ಇತ್ಯಾದಿ ಪಾಠವನ್ನು ಆ ಎಲ್ಲ ದೈತ್ಯ ಬಾಲಕರು ಅಂದರೆ ರಾಕ್ಷಸರ ಮಕ್ಕಳುಗಳವರು. ಅವು ಹಿರಣ್ಯಕಶಿಪುವಿನ ರಾಜ್ಯವೇ ರಾಕ್ಷಸರ ರಾಜ್ಯ ಆಗಿತ್ತು. ಅಂಥಲ್ಲಿ ಅವರ ಮಕ್ಕಳೆಲ್ಲ ಪ್ರಹ್ಲಾದನ ಪಾಠಕ್ಕೆ ಬಂದು ಕೂಡ್ತಾಯಿದ್ರು. ಅವನಲ್ಲಿ ಆ ಗುಣ ಇತ್ತು. ಯಾರಲ್ಲಿ? ಪ್ರಹ್ಲಾದನಲ್ಲಿ. ಪ್ರಹ್ಲಾದ ಅಂದರೆ ಪ್ರಕರ್ಷೇಣ, ಎಲ್ಲರಿಗೂ ಸಂತೋಷ ಕೊಡ್ತಾ ಇದ್ದ. ಅದಕ್ಕಾಗಿ ಪ್ರಹ್ಲಾದ ಕಥೆ ಕೇಳ್ತಾ ಇದ್ದರೆ ಸಂತೋಷವಾಗತ್ತೆ. ರಾಘವೇಂದ್ರ ಸ್ವಾಮಿಗಳ ಅವತಾರ ಯಾರು? ಪ್ರಹ್ಲಾದಂದು. ರಾಘವೇಂದ್ರ ಸ್ವಾಮಿಗಳ ಅವತಾರ ಸ್ವರೂಪರಾದ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ, ಕಥೆ, ಅವರ ಗ್ರಂಥ, ಅವರ ಗೀತಾವೃತ್ತಿ, ಅವರ ಪರಿಮಳಾದಿ ಗ್ರಂಥಗಳೆಲ್ಲ ನಾವು ತಂದಿಟ್ಟುಕೊಂಡು ಪೂಜೆ ಮಾಡಿದರೆ ನಮಗೆ ಸುಖ ಶಾಂತಿ ಸಿಗ್ತಕ್ಕಂಥದ್ದಾಗತ್ತೆ. ಅದರಲ್ಲಿ ಯಾವ ಸಂದೇಹ ಅಂತಕ್ಕಂಥದ್ದಿಲ್ಲ. ಅಂತಹ ಭಾಗವತೋತ್ತಮನೇ ಈ ಪ್ರಹ್ಲಾದ. ಹೀಗೆ ಆ ಎಲ್ಲ ಬಾಲಕರನ್ನು ಧರ್ಮ ಮಾರ್ಗಕ್ಕೆ ಎಳೆದು ನಿಂತಿದ್ದಾನೆ. ಈ ಸಮಾಚಾರವನ್ನು ಅವನ ತಂದೆ ಹಿರಣ್ಯಕಶಿಪಿಗೆ ಗೊತ್ತಾಯಿತು. ತಾನೂ ಕೆಡುವುದಲ್ಲದೆ ಎಲ್ಲರನ್ನೂ ಕೆಡಿಸ್ತಾ ಇದ್ದಾನೆ. ಹಾಗೆ ಇಡೀ ಹೇಗೆ ಕಪಿ ತಾನು ಹಾಳು ಮಾಡಿದೆ ಇಡೀ ವನವನ್ನೇ ಹಾಳು ಮಾಡುತ್ತೋ ಹಾಗೆ ಇಂಥ ಕಾರ್ಯ ಮಾಡ್ತಾ ಇದ್ದಾನೆ ಅಂದಿಗೆ ಭಾಳ ಕೋಪ ಬಂತು ಅವನಿಗೆ ತಂದೆಗೆ. ಪ್ರಹ್ಲಾದನಿಗೆ ಮತ್ತೆ ಕೇಳಬೇಕು, ಏನನ್ನ ಕಲ್ತಿ ಅಂತ ಕರೆಸ್ತಾ ಇದ್ದಾನೆ ಪ್ರಹ್ಲಾದನಿಗೆ. ಹೇ ಮಗನೇ ಅಂತಾನೆ, ಮುದ್ದಾಡ್ತಾನೆ, ತೊಡೆ ಮೇಲೆ ಕೂಡಿಸ್ಕೊಳ್ತಾನೆ, ಆಘ್ರಾಣಿಸ್ತಾನೆ, ಶಿರವನ್ನು ಆಘ್ರಾಣಿಸ್ತಾನೆ. ಹೀಗೆ ಈ ಭಾಗವತದ ಪ್ರಹ್ಲಾದನ ಕಥೆಗಳಲ್ಲಿ ಮಕ್ಕಳನ್ನು ಹೇಗೆ ನಾವು ಟ್ರೀಟ್ ಮಾಡಬೇಕು ಅನ್ನೋದು ತಿಳಿಸ್ತಾ ಇದೆ ಭಾಗವತ ಅಂದರೆ ಇವತ್ತೇನೋ ಬರೀ ಏನೋ ಕಥೆಗಳು ಹೇಳ್ಕೊಂಡಿದ್ದಾರೆ ಅಂತ ತಿಳ್ಕೊಬಾರ್ದು. ಇವತ್ತು ಕೌಟುಂಬಿಕ ಸೌಖ್ಯಕ್ಕಾಗಿ ಜೀವನವನ್ನು ಹೇಗೆ ಮಾಡಬೇಕು ಅನ್ನೋದೆಲ್ಲ ಪಾಠ ಅದರಲ್ಲಿದೆ. ಅದಕ್ಕೆ ಭಾಗವತದ ಸಿಲೆಬಸ್ ಇಡಬೇಕು. ಇಂದು ಭಾಗವತದ ಪ್ರಹ್ಲಾದನ ಕಥೆ ಮತ್ತು ಧ್ರುವರಾಜನ ಕಥೆ, ಅನೇಕ ಭಕ್ತರ ಕಥೆಗಳು ಸಿಲೆಬಸ್ಸಲ್ಲಿಟ್ಟರೆ ಮಕ್ಕಳು ಧರ್ಮಿಷ್ಠರಾಗ್ತಕ್ಕಂಥವ್ರಾಗ್ತಾರೆ ಅನ್ನೋದರಲ್ಲಿ ಸಂದೇಹ ಅಂತಕ್ಕಂಥದ್ದಿಲ್ಲ. ಆದ್ದರಿಂದ ಇಂತಹ ಸುಖಮಯ ಜೀವನಕ್ಕಾಗಿ ಈ ಒಂದು ಕಥೆಗಳು ಅಂತಕ್ಕಂಥದ್ದು ಕೇಳಿದಾಗ ನಾವು ಧರ್ಮಿಷ್ಠರಾಗ್ತಕ್ಕಂಥವ್ರಾಗ್ತೇವೆ. ಇದನ್ನು ಬಿಟ್ಟರೆ ನಾವು ಕೆಟ್ಟವೆ ಅಂತ ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಇಂತಹ ಪ್ರಹ್ಲಾದ ವಿಶೇಷವಾಗಿರ್ತಕ್ಕಂತಹ ಮತ್ತೆ ಹೇಗೆ ಮುದ್ದಾಡ್ತಾನೆ ಅಂದರೆ ಬೆದರಿಸಿ ಕೇಳಿದರೆ ಮಕ್ಕಳು ಕೇಳೋದಿಲ್ಲ, ಸರಿಯಾದ ಉತ್ತರ ಹೇಳೋದಿಲ್ಲ. ಪ್ರೀತಿ ಮಾಡಿದರೆ ಏನಿದೆ ಅನ್ನೋದು ಹೇಳ್ತಾಳೆ. ಅದು ಬುದ್ಧಿ ಕೌಶಲ್ಯ ಇತ್ತು ಅವನಿಗೆ, ಹಿರಣ್ಯಕಶಿಪುಗೆ. ಅದಕ್ಕಾಗಿ ಮುದ್ದಾಡಿದ. ನೈತಿಕ ಪ್ರೀತಿ ಅಲ್ಲ ಇದು, ನೈತಿಕ ಪ್ರೀತಿಯಿಂದ ಮಾತಾಡಿಸ್ತಾ ಇಲ್ಲ ಅವನಿಗೆ. ಆದರೆ ಇವನ ಬಾಯಿಯಿಂದ ನಿಜವಾಗಿ ಏನು ಕಲ್ತಿದ್ದಾನೆ ಅದು ಹೊರಗೆ ಬರಲಿ ಅಂತನೋ ಒಂದು ಉಪಾಯ. ಹೀಗೆ ಆ ಮಕ್ಕಳನ್ನು ಹೇಗೆ ನಾವು ಟ್ರೀಟ್ ಮಾಡಬೇಕು, ಯಾವ ರೀತಿಯಾಗಿ ಅವರಿಗೆ ನಮ್ಮ ಕಡೆ ಪ್ರೀತಿ ವಿಶ್ವಾಸನ ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಬೋಧನೆ ಎಲ್ಲ ಭಾಗವತದಲ್ಲಿದೆ. ಇವತ್ತು ಇಂಥದ್ದೆಲ್ಲ ಬಿಟ್ಟು ಇವತ್ತು ಸಂಸಾರ ಮಾಡುವುದು, ಮಕ್ಕಳನ್ನು ನೋಡಿಕೊಳ್ಳೋದೇ ದೊಡ್ಡ ಸಮಸ್ಯೆಯಾಗಿ ಇವತ್ತು ಮದುವೆನೇ ಬೇಡ, ಮಕ್ಕಳೇ ಬೇಡ ಅನ್ನುವ ಒಂದು ಸಂದರ್ಭ ಬರ್ತಾ ಇದೆ. ಆ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಇವತ್ತಿನ ತಾಯಂದಿರು. ಯಾಕೆಂದರೆ ಅವರು ಗೃಹಿಣಿಯರಾಗಿಲ್ಲ, ಮನೆ ಬಿಟ್ಟು ಹೊರಗಡೆ ಇರ್ತಾರೆ. ಆ ಮನೆ ಬಿಟ್ಟು ಹೊರಗಡೆ ಇದ್ದಾಗ ಆ ಮಕ್ಕಳನ್ನು ಮುದ್ದಾಡುವುದು ಹೇಗೆ, ಮಕ್ಕಳಿಗೆ ಊಟ ಕೊಡುವುದು ಹೇಗೆ, ಮಕ್ಕಳಿಗೆ ನಾವೆಲ್ಲ ಊಟ ಮಾಡಿ ಮಲ್ಕೊಂಡ್ಬಿಡೋದು, ಆ ಮಕ್ಕಳಿಗೆ ಊಟವೇ ಹಾಕಲ್ಲ ಅಂಥ ಸ್ಥಿತಿಯೂ ಬರ್ತಾಯಿದೆ. ಹೀಗೆಲ್ಲ ಆದಾಗ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ. ಮಕ್ಕಳು ನಮ್ಮ ಮಾತು ಕೇಳಬೇಕಾದ್ರೆ ನಾವು ಸರಿಯಾದ ಪ್ರೀತಿಯನ್ನು ಮಕ್ಕಳಿಗೆ ಮಾಡಬೇಕು. ಸರಿಯಾದ ಪ್ರೀತಿಯನ್ನು ಮಕ್ಕಳಿಗೆ ನಾವು ಮಾಡಿದಾಗ ಮಕ್ಕಳು ನಮ್ಮನ್ನು ವಯಸ್ಸಾದ ಮೇಲೆ ನಮ್ಮನಿಗೆ ಜೋಪಾನ ಮಾಡ್ತಾರೆ. ಇಲ್ಲ ಅಂದರೆ ಮಕ್ಕಳು ನಮ್ಮನ್ನು ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ತಾರೆ. ಹಾಗಾಗಿ ಈ ಮಕ್ಕಳನ್ನು ಟ್ರೀಟ್ ಮಾಡುವ, ಮಕ್ಕಳನ್ನು ಪ್ರೀತಿಸುವ ವಿದ್ಯೆ ಎಲ್ಲವೂ ಕೂಡ ಪ್ರಹ್ಲಾದನ ಕಥೆಯಲ್ಲಿ ಬರ್ತಕ್ಕಂಥದ್ದಾಗ್ತಾ ಇದೆ ಅನ್ನೋದನ್ನು ನಾವು ಭಾಗವತನ ತಿಳ್ಕೊಂಡು ನಾವು ಸುಖಿಗಳಾಗಬೇಕು, ಕುಟುಂಬಿಗಳಾಗಬೇಕು, ನಿಷ್ಕುಟುಂಬಿಗಳಾಗಬಾರ್ದು,
ಸಕುಟುಂಬಿಗಳಾಗಬೇಕು ಅಂತಹ ಶಕ್ತಿಯನ್ನು ಪ್ರಹ್ಲಾದ ಇಲ್ಲಿ ತೋರಿಸಿಕೊಟ್ಟಿದ್ದಾನೆ ಅಂತ ಪ್ರಹ್ಲಾದನಿಗೆ ಕೇಳ್ತಾನೆ. ಯಾರು? ಹಿರಣ್ಯಕಶಿಪು. ನಿಜವಾಗಿ ಹೇಳೋದು ಈಗ ಏನು ಕಲ್ತಿದೆ, ಏಕಾಂತ ಪಾಠ ಏನಾಗಿದೆ ಅದನ್ನು ಹೇಳು ಅಂದಾಗ ಪ್ರಹ್ಲಾದ ಮಾತನಾಡ್ತಾನೆ. ಕೌಮಾರಾಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮಮ್ಮ ತದಪ್ಯಧ್ರುವಮರ್ಥದಮ್ಮ. ಕೌಮಾರ ಆಚರೇತ್ ಪ್ರಾಜ್ಞಃ ಅಂತಕ್ಕಂಥ ಈ ಎಲ್ಲ ಶ್ಲೋಕಗಳನ್ನು ಬಂಗಾರದ ಅಕ್ಷರದಲ್ಲಿ ಬರೆಸಿಡಬೇಕು, ಅಷ್ಟು ಪವಿತ್ರವಾದ ಶ್ಲೋಕಗಳಿವೆ. ಭಾಗವತವೇ ಬಹುದೊಡ್ಡ ಶಾಸ್ತ್ರ ಅಂತಕ್ಕಂಥದ್ದು. ಗಾಯತ್ರಿ ಮಂತ್ರಾರ್ಥ ಭಾಗವತದಲ್ಲಿ ಬಂದಿದೆ. ಗಾಯತ್ರಿಗೆ ಸಮನಾದ ಮಂತ್ರಗಳಿಲ್ಲ ಅಂತ ಹೇಳ್ತಾರೆ ಜ್ಞಾನಿಗಳು. ಲೋಕದಲ್ಲಿ ಮಂತ್ರ ಶ್ರೇಷ್ಠವಾದ ಮಂತ್ರ ಯಾವುದು ಅಂದರೆ ಗಾಯತ್ರಿ ಮಂತ್ರ ಅಂತಕ್ಕಂಥದ್ದು. ಅಂತಹ ಗಾಯತ್ರಿ ಮಂತ್ರಕ್ಕೆ ಭಾಷ್ಯ ರೂಪದಲ್ಲಿ ಅದರ ಅರ್ಥದ ವ್ಯಾಖ್ಯಾನ ಭಾಗವತದಲ್ಲಿ ಬಂದಿದೆ. ಅಂದಾಗ ಗಾಯತ್ರಿ ಮಂತ್ರ ಜಪ ಮಾಡಿದ ಪುಣ್ಯ ಭಾಗವತ ಕೇಳುವುದರಿಂದ ಬರುತ್ತೆ. ಭಾಗವತ ಜಪ ಮಾಡಿದಾಗ, ಭಾಗವತ ಪಾರಾಯಣ ಮಾಡಿದಾಗ ಗಾಯತ್ರಿ ಜಪ ಮಾಡಿದ್ದೇನು ಪುಣ್ಯ ಬರಬೇಕೋ ಅಂತಹ 1000 ಪಟ್ಟು ಪುಣ್ಯ ಅಂತಕ್ಕಂಥದ್ದನ್ನು ಈ ಒಂದು ಪ್ರಹ್ಲಾದನ ಕತೆ, ನರಸಿಂಹನ ಕತೆ ಕೊಡ್ತಕ್ಕಂಥದ್ದಾಗ್ತಾ ಇದೆ. ಅದಕ್ಕೆ ಕೌಮಾರಾಚರೇತ್ ಪ್ರಾಜ್ಞಃ ಅಂತಂದ. ಈ ಕೌಮಾರಾಚರೇತ್ ಪ್ರಾಜ್ಞ ಅಂತಕ್ಕಂಥದ್ದೇ ಇದೊಂದು ದೊಡ್ಡ ಧರ್ಮಶಾಸ್ತ್ರ ಅಂತಕ್ಕಂಥದ್ದು, ತತ್ವ ಅಂತಕ್ಕಂಥದ್ದು, ಭಗವಂತನ ತೋರಿಸ್ತಕ್ಕಂಥ ಮಹಿಮೆಯ ಶ್ಲೋಕ ಅಂತಕ್ಕಂಥದ್ದು ಇದು. ನಾವು ಏನನ್ನ ಸಿಲೆಬಸ್ ಹೆಂಗೆ ಮಾಡ್ಕೋಬೇಕು ಅಂತ ಅನ್ನೋದನ್ನು ಆ ಸಿಲೆಬಸ್ಸು ಅಂತ ಮಾಡಿರ್ತಾರೆ ಕಾಲೇಜ್ಗಳಲ್ಲಿ. ಆ ಸಿಲೆಬಸ್ ಪ್ರಕಾರವಾಗಿ ಲೆಕ್ಚರರು ಪಾಠ ಮಾಡ್ತಾ ಇರ್ತಾರೆ. ಸಿಲೆಬಸ್ಸೇ ಸರಿ ಇಲ್ಲ ಅಂದರೆ ಸರಿಯಾದ ಟ್ಯೂಷನ್ ಆಗೋದಿಲ್ಲ, ಅವರೆಲ್ಲರೂ ವಿದ್ಯಾರ್ಥಿಗಳು ಫೇಲ್ ಆಗಿಬಿಡ್ತಾರೆ. ಹಾಗೆ ಈ ನಮ್ಮ ಭಾಗವತದಲ್ಲಿ ಸರಿಯಾಗಿರ್ತಕ್ಕಂಥ ಸಿಲೆಬಸ್ ಕೊಟ್ಟಿದ್ದಾರೆ. ಸರಿಯಾದ ಸಿಲೆಬಸ್ ಯಾವುದು ಅಂತಕ್ಕಂಥದ್ದು ಅಂದರೆ ಕೌಮಾರಾಚರೇತ್ ಪ್ರಾಜ್ಞಃ ಅಂತಂದರೆ ಬಾಲ್ಯಾವಸ್ಥೆ ಕಳಿತಿದ್ದಂಗೆ ಕೌಮಾರಾವಸ್ಥೆ ಅಂತ ಬರುತ್ತೆ. ಸುಮಾರು 8, 9, 10 ವರ್ಷ ಇದರ ಒಳಗಡೆ ಆ ಮಕ್ಕಳಿಗೆ ಉಪನಯನ ಅಂದರೆ ದೀಕ್ಷಾ ಅಂತಕ್ಕಂಥದ್ದನ್ನು ಕೊಡುವ ಪದ್ಧತಿ ಕೆಲವರ ಪಂಗಡದಲ್ಲಿದೆ. ಇನ್ನು ಕೆಲವರ ಪಂಗಡದಲ್ಲಿ ಉಪನಯನ ಅಂತಕ್ಕಂಥದ್ದಿದೆ, ಅದಕ್ಕೆ ಮುಂಜಿ ಅಂತಾರೆ. ಹಾಗೆ 5 ವರ್ಷದಲ್ಲಿ ಆ ಮಕ್ಕಳಿಗೆ ಸರಿಯಾದ ಸಕಾಲದಲ್ಲಿ ಉಪನಯನ ಮಾಡಬೇಕು. ಇಲ್ಲದೆ ಹೋದರೆ ಮಕ್ಕಳು ಗಾಯತ್ರಿ ಜಪ ಮಾಡೋದಕ್ಕೆ ಫಿಟ್ನೆಸ್ ಬರೋದಿಲ್ಲ. ಫಿಟ್ನೆಸ್ ಬರಬೇಕಾದ್ರೆ 5 ವರ್ಷಕ್ಕೆ ಸರಿಯಾಗಿ ಅವರಿಗೆ ಉಪನಯನ ಸಂಸ್ಕಾರ ಮಾಡಬೇಕು. ಹೋಮ, ಹವನ, ಪೂಜಾ, ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಹೇಳಿಕೊಡ್ತಕ್ಕಂಥ ಒಂದು ಪರಿಪಾಠವನ್ನು ಕೌಮಾರಾವಸ್ಥೆಯಲ್ಲಿ ಮಾಡಬೇಕು. ನಾಳೆ ಮದುವೆ ಅಂದಾಗ ಇವತ್ತು ಉಪನಯನ ಅಂತ ಬರುತ್ತಾ ಇದೆ. 25-30 ವರ್ಷ ಆಗಿರುತ್ತೆ, ಆವಾಗ ಉಪನಯನ, ಮರುದಿವಸವೇ ವಿವಾಹ. ಹೀಗೆ ಮಾಡಬಾರ್ದು. ಕೌಮಾರಾಚರೇತ್ ಪ್ರಾಜ್ಞಃ ಅಂದರೆ ಕೌಮಾರಾವಸ್ಥೆಯಲ್ಲಿ ಧರ್ಮಾಚರಣೆಯನ್ನು, ಜಪಗಳನ್ನು, ಪೂಜೆಗಳನ್ನು ಮತ್ತು ಶಾಂತಿಯಿಂದ ನಾವು ಜೀವನ ಅಂತಕ್ಕಂಥದ್ದನ್ನು ಮಾಡುವುದಕ್ಕೋಸ್ಕರವಾಗಿ ರೂಢಿ ಮಾಡಿಕೊಳ್ಬೇಕು ಅಂತ ಈ ಭಾಗವತ ಹೇಳ್ತಾ ಇದೆ. ಹಾಗೆ ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗೀತೆ ಅಂತ. ಮರವನ್ನು ಬಗ್ಗಿಸ್ಲಿಕ್ಕಾಗತ್ತೋ? ಸಾಧ್ಯ ಇಲ್ಲ. ಹಾಗೆ ಅದು ಚಿಕ್ಕದಾಗಿದ್ದಾಗಲೇ ಯಾವ ಕಡೆಗೆ ವಾಲಿಸ್ಕೊಳ್ಬೇಕು ಅಂತೆ ಅದಕ್ಕೊಂದು ರೆಂಬೆಯನ್ನು ಕೊಟ್ಟು ಅದಕ್ಕೊಂದು ಹಗ್ಗವನ್ನು ಕಟ್ಟಿ ಅದನ್ನು ಈ ಕಡೆ ವಾಲಿಸ್ಕೊಳ್ತಾರೋ ಹಾಗೆ ಮಕ್ಕಳಿಗೆ ಚಿಕ್ಕಾವಸ್ಥೆಯಲ್ಲಿ ಉಪದೇಶ ಹೇಳಿದರೆ ಕೇಳ್ತಾರೆ. ವಿವಾಹ ಆದಮೇಲೆ ನಾವು ಅವರಿಗೆ ಉಪದೇಶ ಕೊಡ್ತೀವಿ ಅಂದರೆ ಅವ್ರ ಮಾತು ಕೇಳೋದಿಲ್ಲ. ಅದಕ್ಕಾಗಿ ಪ್ರಾಪ್ತೇ ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತ್ ಅಂತ ಒಂದು ನಾಣ್ಣುಡಿ ಇದೆ. 16 ವರ್ಷ ಆದ ಕೂಡಲೇ ಅವನನ್ನು ಯುವರಾಜ ಅವನನ್ನು ಸ್ನೇಹಿತ ಅಂತ ಕಾಣಬೇಕಂತೆ. ಅವನಿಗೆ ಹೆಚ್ಚು ಉಪದೇಶ ಮಾಡಲಿಕ್ಕೆ ಹೋಗಬಾರ್ದು. ಆಗಿನ ಕಾಲಕ್ಕೆ 16 ವರ್ಷದ ಒಳಗಡೆ ಅವರಿಗೆ ದೇವರ ಪೂಜಾ ತೋರಿಸೋದು, ಜಪ ಮಾಡೋದು, ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಸಂಸ್ಕೃತಿ ಅಂತಕ್ಕಂಥದ್ದನ್ನು 16 ವರ್ಷದ ಒಳಗಡೆ ಆ ಸಿಲೆಬಸ್ ಮುಗಿಸ್ಬಿಡ್ಬೇಕು. ಈ ಸಿಲೆಬಸ್ 16 ವರ್ಷಕ್ಕೆ ಮುಗಿದಿದೆ ಅಂದರೆ 17ನೇ ವರ್ಷಕ್ಕೆ ವಿವಾಹ ಮಾಡಿ ಅವರಿಗೆ ಸರಿಯಾಗಿ 18 ಆದಮೇಲೆ ವಿವಾಹ ಮಾಡಿ ಉತ್ತಮವಾದ ಸಂಸ್ಕಾರ ಅಂತಕ್ಕಂಥದ್ದನ್ನು ಹೊಂದತಕ್ಕಂಥವರಾಗ್ತಾರೆ. ಅದನ್ನು ಕೌಮಾರಾಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ. ಭಾಗವತ ಅಂತಕ್ಕಂಥದ್ದನ್ನು ಧರ್ಮದ ನೀತಿಯನ್ನು ತಿಳಿಸ್ತಕ್ಕಂಥದ್ದಾಗ್ತಾ ಇದೆ. ಅದಕ್ಕಾಗಿ ದುರ್ಲಭಂ ಮಾನುಷಂ ಜನ್ಮಮ್ಮ. ಹೇ
ಮನುಷ್ಯರುಗಳಿದ ಮಾನವ ಜನ್ಮ ಬಹುದೊಡ್ಡದು, ಇದು ಹಾನಿ ಮಾಡಬೇಡಿರಿ ಹುಚ್ಚಪ್ಪಗಳಿರ ಅಂತ ದಾಸರ ಸಂದೇಶ ಇದೆ. ಮಾನವ ಜನ್ಮ ಬಹುದೊಡ್ಡದು, ಸುಮ್ಮನೆ ಮನುಷ್ಯನಾಗಿ ಹುಟ್ಟೋದಿಲ್ಲ. ಮನುಷ್ಯ ಯಾವಾಗಾದ ಅಂದರೆ 84 ಲಕ್ಷ ರೊಟೇಷನ್ ಆಗಿದೆ. 84 ಲಕ್ಷಗಳು ತಿರುಗಿ 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 ಒಂದು ಜನ್ಮದಲ್ಲಿ ಹಸು, ಒಂದು ಜನ್ಮದಲ್ಲಿ ಮೀನು, ಒಂದು ಜನ್ಮದಲ್ಲಿ ಮೃಗ, ಒಂದು ಜನ್ಮದಲ್ಲಿ ಜಿಂಕೆ, ಹೀಗೆ 84 ಲಕ್ಷ ಜೀವರಾಶಿಗಳು ಅಂತಕ್ಕಂಥದ್ದಿದೆ. ಅದೆಲ್ಲ ಆಗಿ ಆಗಿ ಕೊನೆಗೆ ಒಬ್ಬ ಮಾನವನಾಗಿ ಒಂದು ಹೆಣ್ಣಾಗಿ ಒಂದು ಗಂಡಾಗಿ ಹುಟ್ಟುತ್ತಾನೆ. ಅಷ್ಟು ದುರ್ಲಭಂ ಮಾನುಷಂ ಜನ್ಮಂ, ಅತ್ಯಂತ ದುರ್ಲಭವಾಗಿರ್ತಕ್ಕಂಥದ್ದಪ್ಪ ಈ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮ ಬಂದಾಗ ಮನುಷ್ಯನಂತೆ ನಡ್ಕೊಳ್ಬೇಕೆ ಹೊರತಾಗಿ ಮನುಷ್ಯ ಯಾವುದೋ ಒಂದು ಕೆಟ್ಟ ಮನುಷ್ಯರ ಹಾಗೆ ನಡ್ಕೊಳ್ಬಾರ್ದು, ರಾಕ್ಷಸರ ವೃತ್ತಿಯನ್ನು ಹಿಡಿಬಾರ್ದು ಅಂತನೋ ಸಂದೇಶವನ್ನು ಮನುಷ್ಯ ಭಾಗವತ ಪ್ರಹ್ಲಾದ ತಿಳಿಸ್ತಕ್ಕಂಥ ನಾ ಇದನ್ನು ಕಲ್ತಿದ್ದೇನೆ ಅಂದ್ಬಿಟ್ಟ. ತಂದೆಗೆ ಹೇಳ್ತಾ ಇದ್ದಾನೆ, ನಾನು ಇದನ್ನು ಕಲ್ತಿದ್ದೇನೆ. ಎಂಥದ್ದು ಅಂತಕ್ಕಂಥದ್ದು ಅಂದರೆ ಕೌಮಾರಾಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಯ ದುರ್ಲಭಂ ಮಾನುಷಂ ಜನ್ಮಮ್ಮ. ದುರ್ಲಭ ಅಂದರೆ ಅತ್ಯಂತ ದುರ್ಲಭ. ಬಹಳ ಪುಣ್ಯ ಮಾಡಿ 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 ನಾವು ಭಾರತದಲ್ಲಿ ಹುಟ್ಟಿದ್ದೀವಿ. ನಮ್ಮ ಭಾರತ ದೇಶವು ಅತ್ಯಂತ ಪವಿತ್ರಮಯವಾಗಿರ್ತಕ್ಕಂಥದ್ದು. ಇವತ್ತು ಯಾವುದೇ ಭಾಗದಲ್ಲಿ ಹೋಗ್ರಿ ಅದು ಕಾಶಿಗೆ ಸಮವೇ. ಅದನ್ನು ಹರಿದಾಸರಿದ್ದ ಸ್ಥಳ ವರಕಾಶಿ ಮೊದಲಾದ ಕುರುಕ್ಷೇತ್ರಕ್ಕಿಂತ ಅಧಿಕವೋ ಅಂತ ದಾಸರು ಸುಮ್ಮನೆ ಬರೆದಿಲ್ಲ. ಹರಿದಾಸರು ಅಂದರೆ ಭಗವಂತನ ಸ್ತೋತ್ರ ಮಾಡ್ತಕ್ಕಂಥ ಭಕ್ತರು ಎಲ್ಲಿರ್ತಾರೋ ಅದೇ ಕಾಶಿ ಅಂತ ಹೇಳ್ಬಿಟ್ಟು, ಅದೇ ಪರಶಿವನ ತಾಣ ಅಂತ ಹೀಗೆ ತಿಳ್ಕೊಂಡು ನೀವು ಆ ಕಡೆ ಗಮನ ಕೊಡ್ರಿ ಅಂತ ಹೇಳ್ತಾರೆ. ಅದಕ್ಕಾಗಿ ನಮ್ಮ ಭಾರತ ದೇಶದಲ್ಲಿ ಅನೇಕ ದಾಸರು ಹುಟ್ಟಿದ್ದಾರೆ. ಬಸವಣ್ಣ, ಪುರಂದರದಾಸರು, ಕನಕದಾಸರು ಇವರೆಲ್ಲರೂ ಅವತಾರ ಮಾಡಿ ದೇವರನ್ನು ತೋರಿಸಿದ್ದಾರೆ. ಆ ಹಾಡುಗಳಲ್ಲೇ ಒಂದೊಂದು ಹಾಡು ಹೇಳ್ತಾ ಇರಬೇಕಾದ್ರೆ, ಕನಕದಾಸರ ಹಾಡನ್ನು ಹೇಳ್ತಾ ಇರಬೇಕಾದ್ರೆ ಭಾಳ ರೋಮಾಂಚನವಾಗುತ್ತೆ. ಅಂಥ ಎಲ್ಲ ಭಕ್ತಿಯ ಶ್ರೀ ಅಂತಕ್ಕಂಥದ್ದರಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದಾಗ್ತಾ ಇದೆ. ಆದ್ದರಿಂದ ಭಕ್ತಿಯಿಂದ ಇಂಥ ಕಾರ್ಯವನ್ನು ಮಾಡ್ತಕ್ಕಂಥವರಾಗಬೇಕು. ಆದ್ದರಿಂದ ಭಾರತ ದೇಶವೇ ಅತ್ಯಂತ ಶ್ರೇಷ್ಠವಾದ ಪುಣ್ಯಮಯವಾಗಿರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಗುಂಡಾರಗಳಿವೆ, ಅನೇಕ ಮಹನೀಯರು ಅವತಾರ ತಾಳಿದ್ದಾರೆ, ಅನೇಕರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಸ್ವತಂತ್ರದಿಂದ ಇವತ್ತು ದೇಶ ಅಂತಕ್ಕಂಥದ್ದು ಸುಭಿಕ್ಷವಾಗ್ತಕ್ಕಂಥದ್ದಾಗ್ತಾ ಇದೆ. ಅನೇಕರ ಆ ಸಂದೇಶ ಅಂತಕ್ಕಂಥದ್ದೆಲ್ಲವೂ ನಾವು ಕಾಣ್ತಾ ಇದ್ದೀವಿ ಇಲ್ಲಿ ಸ್ವತಂತ್ರ ಹೋರಾಟಗಾರರಿಂದ. ಆದ್ದರಿಂದ ಈ ದೇಶವು ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಹಾಗೆ ಇಂಥ ಪವಿತ್ರವಾದ ದೇಶದಲ್ಲಿ ನಾವು ಕೂಡ ಏನು ಅಂತಕ್ಕಂಥದ್ದು ಅಂದರೆ ಕೌಮಾರಾಚೆ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ, ಮನುಷ್ಯ ಜನ್ಮ ಅತ್ಯಂತ ದುರ್ಲಭವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಸಂದೇಶವನ್ನು ನಾನು ಕಲ್ತಿದ್ದೇನೆ ಅಂತ ತಂದೆಗೆ ಹೇಳ್ತಾ ಇದ್ದಾನೆ. ಯಾರೋ ಪ್ರಹ್ಲಾದ ಚಿಕ್ಕ ಮಗು ಬಾಲಕ ಇಷ್ಟೆಲ್ಲ ಮಾತಾಡಿ ಕೇಳಿರುವಾಗ ಅತ್ಯಂತ ಕೋಪಿಷ್ಠನಾದ. ಇವನು ಮಹಾನಾಸ್ತಿಕ, ದೇವರೇ ಇಲ್ಲ ಅನ್ನೋನು, ದೇವರನ್ನು ವಿರೋಧ ಮಾಡಿಕೊಂಡೇ ಅವತಾರ ತಾಳಿದವನು. ಆದ್ದರಿಂದ ಅವನಿಗೆ ದೇವರ ಮಾತು ಅಂದರೆ ಆಗ್ತಾ ಇರಲಿಲ್ಲ. ಇವನು ದೇವರ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಪ್ರಹ್ಲಾದನನ್ನು ತೊಡೆಯಿಂದ ದೂಡಿಬಿಟ್ಟ, ಮಗನನ್ನೇ ದೂಡಿದ ನೋಡ್ರಿ. ಆದ್ದರಿಂದ ಹೇಳ್ತಾ ಇದ್ದಾರೆ, ಅವನ ಕಾಯುವ ಅವನಿಯೊಳಗೆ ಆವ ತಂದೆಯು ಸಲಹಿದನು ಪ್ರಹ್ಲಾದನ ಅಂತ ದಾಸರು ಹೇಳಿದ್ದಾರೆ. ತಂದೆ ಪ್ರಹ್ಲಾದನ ಕಾಯಲಿಲ್ಲ, ಪ್ರಹ್ಲಾದನನ್ನೇ ಕೊಲ್ಲೋಕೆ ಹೋಗ್ತಾನೆ, ಮುಂದೆ ಬರುತ್ತೆ ಕಥಾದಲ್ಲಿ. ಹಾಗೆ ಮಗನಿಗೆ ಕೊಲ್ತಕ್ಕಂಥ ಒಂದು ಕಾರ್ಯ ನಡೀತಕ್ಕಂಥದ್ದಾಗತ್ತೆ. ಕಲಿಗಾಲದಲ್ಲಿ ಇಂಥವೆಲ್ಲವೂ ಕೂಡ ನಡೀತಕ್ಕಂಥದ್ದಾಗತ್ತೆ ಅನ್ನೋ ವಿಷಯವನ್ನು ತಿಳಿಸ್ತಕ್ಕಂಥದ್ದಾಗ್ತಾ ಇದ್ದಾರೆ. ಹೆತ್ತಾಯಿ ಮಕ್ಕಳಿಗೆ ಹಿಡಿದು ವಿಷ ಹಾಕಿದರೆ ಮತ್ತೆ ತಂದೆಯು ಮಗನ ಮಾರಾಟ ಮಾಡಿದರು ಆರೇನು ಮಾಡುವರು ಭುವನದೊಳಗೆ ಅಂತ. ಇಂಥ ಕಲಿಗಾಲ ಇನ್ನೂ ದೊಡ್ಡ ರಾಕ್ಷಸಮಯ ಆಗತ್ತೆ ಅಂತ. ಇದು ಎಲ್ಲ ಕಡೆಯೂ ಕೂಡ ಅಧರ್ಮವೇ ಪ್ರಚಾರವಾಗ್ತಕ್ಕಂಥದ್ದಾಗತ್ತೆ. ಇಂಥ ಅಧರ್ಮದ ತಾಣದಲ್ಲಿ ನಾವು ಅದನ್ನು ಎದುರಿಸಿ ಪ್ರತಿಭಟಿಸಿ ಆಸ್ತಿಕ ನಾಸ್ತಿಕವಾದದ ಸಂಘರ್ಷದಲ್ಲಿ ನಾವು ದೇವರಿದ್ದಾನೆ, ಭಗವಂತನಿದ್ದಾನೆ ಅಂತಕ್ಕಂಥದ್ದಕ್ಕೆ ಓಗೊಟ್ಟು ನಾವು ಹಿಂದೂಗಳಾಗಿ ಸುಸಂಸ್ಕೃತರಾಗಿ ಒಳ್ಳೆಯ ಪೋಷಾಕು, ಒಳ್ಳೆಯ ತಿಲಕಧಾರಣೆ, ಒಳ್ಳೆಯ ಹೊತ್ತಿಗೆ ಸರಿಯಾದ ಸ್ನಾನ, ಜಪತಪಾನುಷ್ಠಾನ, ಶುಚಿರ್ಭೂತವಾದ
ಆಹಾರ ಸೇವನೆ ಇತ್ಯಾದಿಗಳನ್ನು ಮಾಡಬೇಕೇ ಹೊರತಾಗಿ ಅದನ್ನು ಬಿಡಬಾರ್ದು, ಅದನ್ನು ತಪ್ಪಿಸ್ಕೊಳ್ಬಾರ್ದು ಅಂತಕ್ಕಂಥ ಬಹುದೊಡ್ಡ ನೀತಿಯನ್ನು ಈ ಒಂದು ಭಾಗವತ ಸಂದೇಶ ಪ್ರಹ್ಲಾದನ ಕಥೆ ನಮಗೆ ನೀಡತಕ್ಕಂಥದ್ದಾಗ್ತಾ ಇದೆ. ಇಂಥ ಮಾತನ್ನು ಹೇಳಿ ಇವನ ಸುಮ್ಮನೆ ಬಿಡಬಾರ್ದು, ಇವನಿಗೆ ತಗೊಂಡು ಹೋಗಿ ಸಾಯಿಸಿಬಿಡ್ರಿ ಅಂತ ಹೇಳ್ಬಿಟ್ಟು ಸೇವಕರನ್ನು ಕರೆದ. ಅವನ ರಾಜ್ಯ, ಆಗಿನ ಕಾಲದ ರಾಜ್ಯ ಅಂದರೆ ಸಾಮಾನ್ಯ ರಾಜ್ಯ ಅಲ್ಲ, ಒಂದು ಕ್ಷಣದಲ್ಲಿ ಏನು ಹೇಳ್ತಾರೋ ಅದು ನಡೆದು ಬಿಡಬೇಕು. ಅವನನ್ನು ಗಲ್ಲಿಗೆ ಏರಿಸು ಅಂದರೆ 2 ಕ್ಷಣದಲ್ಲಿ ಭಾಳ ವಿಚಾರ ಮಾಡ್ತಾರಿಲ್ಲ ಆಗಿನ ಕಾಲಕ್ಕೆ. ರಾಜಾಜ್ಞೆ ಅಂತ ಹೇಳ್ತಾಯಿದ್ರು, ಅದಕ್ಕೆ ರಾಜಾಜ್ಞೆ ಅಂತ ಹೇಳಿದ್ದಾರೆ. ಅಂಥ ರಾಜಾಜ್ಞೆಗೆ ಮೀರದೆ ಅವನನ್ನು ತೆಗೆದುಕೊಂಡು ಹೋಗಿದ್ದಾರೆ ಪ್ರಹ್ಲಾದನ. ದೊಡ್ಡ ಎತ್ತರದ ಬೆಟ್ಟದ ಮೇಲಿಂದ ಕೆಳಗೆ ಹಾಕ್ತಾಯಿದ್ದಾರೆ. ಆ ಮಾತಿಗೆ ಗೊತ್ತು ಭೂದೇವಿ ನನ್ನ ಪ್ರಹ್ಲಾದ ಅಂತಕ್ಕಂಥ ಅವನ ಭಕ್ತ, ಆ ಭಕ್ತನನ್ನು ಉಳಿಸಬೇಕು ಅಂತ ಸೆರಗೊಡ್ಡಿ ಹಿಡಿದು ಆ ಮಗುವನ್ನು ತನ್ನ ಸೆರಗಲ್ಲಿ ಹಾಕ್ಕೊಂಡಿದ್ದಾಳೆ, ನೇವರಿಸಿದ್ದಾಳೆ, ಮುದ್ದಾಡಿದ್ದಾಳೆ. ಪ್ರಹ್ಲಾದ, ನಿನಗೆ ಯಾತರ ಭಯವಿಲ್ಲ ಅಂತ. ಯಾತರ ಭಯ ಶ್ರೀನಾಥನ ಒಲುಮೆಗೆ, ನೀನು ನರಸಿಂಹದೇವರನ್ನು ಒಲಿಸ್ಕೊಳ್ಬೇಕು ಅಂತ ಹುಟ್ಟಿದ್ದಿ, ನೀನೇನು ಭಯಪಡಬೇಡ ಅಂತ ಪ್ರಹ್ಲಾದನಿಗೆ ತಾಯಿ ಹೇಳುವ ಮಾತನ್ನು ಹೇಳಿಬಿಟ್ಟಿದ್ದಾಳೆ. ಮಗು ಓಡ್ತಾ ಬಂತು, ಹಿರಣ್ಯಕಶಿಪನ ಮುಂದೆ ನಿಂತ್ಕೊಂಡ್ಬಿಡ್ತು. ಅಪ್ಪ ನನಗೇನು ಆಗಿಲ್ಲ ಅಂತಂದು. ಹಾಗೂ ಅಂತ ಅವನು ಏನು ಮಾಡಬೇಕು ಇವನಿಗೆ ಅಂತ ಮತ್ತೆ ಹೋಗಿ ಹೇಳ್ತಾ ಇದ್ದಾರೆ, ಸೇವಕರಿಗೆ ಕಳಿಸ್ತಾ ಇದ್ದಾನೆ. ಬಾಣಲಿಯಲ್ಲಿ, ಅಡುಗೆ ಮನೆಯಲ್ಲಿ ಒಳ್ಳೆ ಎಣ್ಣೆಯನ್ನು ಕಾಯಿಸಿದ್ರು. ಆ ಎಣ್ಣೆ ಬಾಣಲಿಯಲ್ಲಿ, ಆ ಕುದಿಯುವ ಎಣ್ಣೆಯಲ್ಲಿ ಒಯ್ದು ಹಾಕ್ರಿ ಇವನಿಗೆ, ಬೇಗ ಇವನನ್ನು ಸಾಯಿಸಿಬಿಡ್ರಿ ಅಂತ ಹೇಳಿಬಿಟ್ಟು ಆಜ್ಞೆ. ಅಷ್ಟು ದ್ವೇಷ ಅಂತಕ್ಕಂಥದ್ದು, ಹರಿ ಭಕ್ತರು ಅಂದರೆ ದ್ವೇಷ. ಹೀಗೆ ಹಿರಣ್ಯಕಶಿಪುಗಳು ಬಹಳ ಜನರು ಈ ಬ್ರಹ್ಮಾಂಡದಲ್ಲಿ ಅವತರಿಸಿ ಕೂತಿದ್ದಾರೆ. ಹಾಗೆ ಒಬ್ಬ ಹಿರಣ್ಯಕಶಿಪು ಇದ್ದ, ಈಗ ಕೋಟಿ ಕೋಟಿ ಹಿರಣ್ಯಕಶಿಪುಗಳಿಂದ ಇವತ್ತು ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆ. ಅದನ್ನು ಉಳಿಸ್ಕೊಳ್ಳಿಕ್ಕಾಗಿ ನಾವು ಶತಾಯಗತಾಯ ಇಂಥ ಪ್ರಯತ್ನದಿಂದ, ಇಂಥ ಪ್ರವಚನದಿಂದ ನಾವು ಅದನ್ನು ಸರಿಪಡಿಸ್ಕೊಳ್ಬೇಕು. ಹಾಗೆ ತೆಗೆದುಕೊಂಡು ಅವನಿಗೆ ಎಣ್ಣೆ ಬಾಂಡ್ಲಿಯಲ್ಲಿ ಹಾಕಿದ್ದಾರೆ. ಎಣ್ಣೆ ಬಾಂಡ್ಲಿಯಲ್ಲಿ ಹಾಕಿದವನಿಗೆ ಏನೂ ಆಗಲಿಲ್ಲ. ಎಣ್ಣೆ ಬಾಂಡ್ಲಿಯಿಂದ ಒಳ್ಳೆ ಸ್ನಾನ ಮಾಡಿದ ಹಾಗೆ ಬಂದು ನಿಂತಿದ್ದಾನೆ. ಅಪ್ಪ ನನಗೇನಾಗಿಲ್ಲ, ನಾನು ಅಭ್ಯಂಗನ ಸ್ನಾನ ಮಾಡಿದೆ, ಎಣ್ಣೆ ನೀರು ಸ್ನಾನ ಮಾಡಿದೆ ಅಂತಂದಾಗ ಏನೂ ಆಗಿಲ್ವೇನೋ ಅಂದ. ಇಲ್ಲ ಪ್ರಹ್ಲಾದ ಹೇಳ್ದ, ಇಲ್ಲ ನಾನು ಒಂದು ಹಕ್ಕಿ ಹಾಗೆ ಗುಂಡದಲ್ಲಿಯೇ ನೀರು ಕುಡಿದು ಗುಂಡು ಗುಂಡಾದ ತೆನೆಯನ್ನು ತಿಂದು ಗುಂಡು ಗುಂಡಾಗಿ ಹಾಗೆ ಬೆಳೀತಾ ಇತ್ತು ಹಕ್ಕಿ, ಹಾಗೆ ನೀನು ಎಷ್ಟು ಕೆಟ್ಟದ್ದು ಮಾಡಿದರೂ ನನಗೆ ಏನಾಗಲ್ಲ, ನಾನು ಗುಂಡು ಗುಂಡಾಗೇ ಇರ್ತೇನೆ ಅಂತ ಹೇಳಿದ. ಅವನಿಗೆ ಇನ್ನೂ ಕೋಪ ಬಂದ. ಇದೇನಿದು ಈ ರೀತಿ ಮಧು ಮಾತಾಡ್ತಾ ಇದೆ, ನನ್ನ ಶತ್ರು ಆಗ್ತಾ ಇದ್ದಾನೆ ಇವನು ಅಂತ ತಿಳ್ಕೊಂಡು ಹೆಂಡತಿ ಕಯಾದವನ್ನು ಕರೆಸಿದ. ಹೇ ಕಯಾದು, ಈ ನಿನ್ನ ಮಗನಿಗೆ ವಿಷವನ್ನು ಕೊಡಿಸು ಅಂತ ಹೇಳ್ಬಿಟ್ಟು. ನೋಡಿರಿ ಎಂಥ ಕೆಲಸ ಮಾಡ್ತಾನೆ. ಹೀಗೆಲ್ಲ ಕಲಿಯುಗದಲ್ಲಿ ಇಂಥ ಘಟನೆ ಬರುತ್ತೆ ಅಂತ ಹೇಳ್ತಾರೆ. ಅಂತಹ ಕಯಾದುವಿಗೆ ಬಹುದುಃಖ ಬರ್ತಾಯಿದೆ ಪಾಪ. ಬಿಟ್ಟರೆ ಅವನನ್ನು ಸಾಯಿಸ್ತಾನೆ, ತಾಯಿಯನ್ನು ಸಾಯಿಸ್ತಾನೆ, ಮಗನನ್ನು ಸಾಯಿಸ್ತಾನೆ. ಇನ್ನೇನು ಮಾಡುವಂತ ಬಂಗಾರದ ಬಟ್ಟಲಲ್ಲಿ ವಿಷವನ್ನು ಹಾಕಿ ಕಂದ ಅಂತಂದು ಅಡವಿಯೋಳು ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟೆ ತೊಟ್ಟಿಲಲ್ಲಿ ಶಿಶು ಮಾಯವಾಯಿತು ಹರಿಯೇ ಅಂತ ಪುರಂದರದಾಸರು ಬರಿತಾ ಇದ್ದಾರೆ. ಹಾಗೆ ಈ ತೊಟ್ಟಿಲು ಸಂಸಾರ ಅಂತಕ್ಕಂಥ ತೊಟ್ಟಿಲಲ್ಲಿ ಪ್ರಹ್ಲಾದನನ್ನು ಆಡಿಸ್ತಕ್ಕಂಥ ಕಾಲದಲ್ಲಿ ಪ್ರಹ್ಲಾದನಿಗೆ ವಿಷ ಕುಡಿಸುವ ಭಾಗ್ಯ ನನ್ನದಾಯಿತೇ, ಹೇ ವಿಧಿಯೇ ಅಂತ ರೋದನೆ ಮಾಡ್ತಾ ಇದ್ದಾಳೆ ಕಯಾದು. ಬೇರೆ ಮಾರ್ಗ ಇಲ್ಲ, ಇನ್ನೇನು ಅಂತ ಮಗುವೇ ಬಾ ಅಂದು ಆ ವಿಷದ ಪಾತ್ರೆಯನ್ನು ಕೊಡ್ತಾಳೆ. ಅವನು ಭಯವಿಲ್ಲದೆ ಕುಡಿತಾನೆ ಪ್ರಹ್ಲಾದ. ಅವನಿಗೆ ದೇವರಲ್ಲಿ ಮನಸ್ಸಿತ್ತು. ದೇವರಲ್ಲಿ ಮನಸ್ಸಿಡೋದು ಬಹಳ ಕಷ್ಟ. ಬಹಳ ನಾವು ತಪಸ್ಸು ಮಾಡಬೇಕು, ಬಹಳ ನಿಷ್ಠೆಯಿಂದ ಇರಬೇಕು. ರಕ್ಷತ್ತೇವ ವಿಶ್ವಾಸ ಅಂತ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ. ಅದು ಯಾವಾಗ ನಮಗೆ ಧರ್ಮ ಫಲಿಸತ್ತೆ ಅಂದರೆ ವಿಶ್ವಾಸ ಇದ್ದರೆ ಫಲಿಸತ್ತೆ. ಇವತ್ತು ದೇವರಲ್ಲಿ ವಿಶ್ವಾಸವನ್ನೇ ಕಳ್ಕೊಂಡ ಸಮಾಜ ದೇವರ ಕಡೆ ಮನಸ್ಸೇ ಇಲ್ಲ. ಆಡಂಬರಕ್ಕಾಗಿ ಧರ್ಮ, ಅದು ಆಡಂಬರ ಧರ್ಮದಿಂದ ದೇವರು ಒಲಿಯೋದಿಲ್ಲ. ಅವನನ್ನು ನೆರೆನಂಬಬೇಕು. ಪ್ರಹ್ಲಾದ ಹೇಗೆ ನೆರೆನಂಬಿದನೋ ಹಾಗೆ ಏಕಭಕ್ತಿ ಅಂತಕ್ಕಂಥದ್ದನ್ನು ಮಾಡಬೇಕು ಅಂತ ಅನ್ನೋದು ಭಾಗವತದ ನೀತಿಯಿಂದ ನಮ್ಗೆ ಗೊತ್ತಾಗ್ತಕ್ಕಂಥದ್ದಾಗ್ತಾ ಇದೆ. ಘಟಘಟನೆ ಕುಡಿತಾ ಇದ್ದಾನೆ ವಿಷ. ಆ ವಿಷ ಹೋಗಿ ಅಮೃತವಾಗ್ತಾ ಇದೆ. ಯಾವಾಗ ಪ್ರಹ್ಲಾದ ವಿಷ ಮುಟ್ಟಿದನೋ ವಿಷವೂ ಅಮೃತ ಆಯಿತು. ವಿಷದಪಿ ಕ್ವಚಿದಪಿ ಅಮೃತಂ ಭವೇತ್ ಅಂತ ಹೇಳಿದ್ದಾರೆ. ಕ್ವಚಿದಪಿ ಅಮೃತಂ ಭವೇತ್ ಅಂತ
ವಿಷವೂ ಕೆಲವು ಕಾಲದಲ್ಲಿ ಅಮೃತವಾಗತ್ತಂತೆ. ಆದ್ದರಿಂದ ವಿಷ ಆಗಲಿಲ್ಲ, ಅದು ವಿಷ ಅಮೃತವಾಯಿತು. ಅಂತಹ ವಿಷವನ್ನು ಕುಡಿದ ಪ್ರಹ್ಲಾದ ಬದುಕುಳಿದಿದ್ದಾನೆ. ಆಮೇಲೆ ಹೋಗಿ ತಂದೆ ಮುಂದೆ ಹೋಗಿ ನಿಂತ. ಹೇ ಸ್ವಾಮಿ, ನನಗೇನು ನಿನ್ನ ವಿಷಪ್ರಾಶನದಿಂದ ತಾಯಿಗೆ ಹೇಳಿದ್ದೆ, ತಾಯಿಗೆ ನಮಸ್ಕಾರ ಮಾಡಿದ, ಮತ್ತೆ ಹಿರಣ್ಯಕಶಿಪುಗೆ ಮತ್ತೆ ನಮಸ್ಕಾರ ಮಾಡಿದ. ಏನು ದ್ವೇಷ ಮಾಡಿದರೂ ಪ್ರೀತಿ ಬಿಡಲಿಲ್ಲ. ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಅನ್ನೋದನ್ನು ನಾವು ಪ್ರಹ್ಲಾದನ ಕಥೆಯಿಂದ ಕೇಳಬೇಕು. ಇವತ್ತು ನಾವು ದೇವರಲ್ಲಿ ಎಲ್ಲಿ ಕಾಣಬೇಕು ಅಂದರೆ ತಾಯಿಯ ಒಳಗಡೆ ದೇವರಿದ್ದಾನೆ, ತಂದೆಯ ಒಳಗಡೆ ದೇವರಿದ್ದಾನೆ. ತಂದೆ ತಾಯಿಯನ್ನು ನಾವು ಚೆನ್ನಾಗಿ ಜೋಪಾನ ಮಾಡಬೇಕು. ಅವರಿಗೆ ವೃದ್ಧಾಶ್ರಮಕ್ಕೆ ಆಗಬಾರ್ದು. ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ದಾರೆ ಕೆಲವರು. ಅದರಿಂದ ನಾವು ಪಾಪವನ್ನು ಕಟ್ಕೊಳ್ತೀವಿ. ಆದ್ದರಿಂದ ತಂದೆ ತಾಯಿಯೇ ದೇವರ ಸ್ವರೂಪ ಅಂತಕ್ಕಂಥ ಮಾತನ್ನು ಪ್ರಹ್ಲಾದ ಈ ಕಥೆಯಿಂದ ತಿಳಿಸಿ ತಾಯಿ ವಿಷ ಕೊಟ್ಟರು ನಮಸ್ಕಾರ ಮಾಡಿದ, ತಂದೆ ಸಾಯಿಸಬೇಕು ಅಂದರೂ ಅವನಿಗೂ ನಮಸ್ಕಾರ ಮಾಡಿದ. ಹೀಗೆ ಆ ಪ್ರಹ್ಲಾದನ ಭಕ್ತ ಪ್ರಹ್ಲಾದನ ಕಥಾ, ನರಸಿಂಹನ ಕಥಾ ಅಂತಕ್ಕಂಥದ್ದು ಅಮೃತಪ್ರಾಯವಾಗತಕ್ಕಂಥದ್ದಾಗಿದೆ. ಅಲ್ಲಿಗೆ ಈ ಕಥೆಯೇ ಅಮೃತ ಅಂತಕ್ಕಂಥದ್ದು. ಅದಕ್ಕೆ ಆ ಪ್ರಹ್ಲಾದನ ಕಥೆಯ ಭಾಗವತ ಅಮೃತ ಅಂತ. ಭಾಗವತ ಕೇಳಿದರೆ, ಅಮೃತಪಾನ ಮಾಡಿದರೆ ಎಲ್ಲ ರೋಗಗಳು ಹೋಗುತ್ತೆ, ಎಲ್ಲ ಕಷ್ಟಗಳು ಹೋಗುತ್ತೆ, ಎಲ್ಲ ಅನಿಷ್ಟಗಳು ನಿವೃತ್ತಿಯಾಗತ್ತೆ, ಎಲ್ಲ ವೈರಿಗಳು ಶತ್ರುಗಳು ಮಿತ್ರರಾಗ್ತಕ್ಕಂಥವ್ರಾಗ್ತಾರೆ ಭಾಗವತದಿಂದ. ಹಾಗೆ ಹರಿವಾಯು ಗುರುಗಳ ಧ್ಯಾನ, ಆ ಪರಶಿವನ ಧ್ಯಾನ ಅಂತ ಶುಕಾಚಾರ್ಯರು ಯಾರು ಅಂದರೆ ಪರಶಿವ. ಆ ಪರಶಿವನೇ ಶುಕಮನುಗಳಾಗಿ ಬಂದು ಪರೀಕ್ಷನ್ ಮಹಾರಾಜರಿಗೆ ಉಪದೇಶ ಕೊಡ್ತಾ ಇದ್ದಾರೆ. ಪರೀಕ್ಷನ್ ಮಹಾರಾಜರಿಗೆ ಶಾಪ ಬಂತು. ಆ ಶಾಪ ಬಂದಾಗ ಗಂಗಾ ತಟಾಕದಲ್ಲಿ ಕೂತ್ಕೊಂಡು ಈ ಕಥೆಯನ್ನು ಕೇಳ್ತಾ ಇದ್ದಾರೆ. ನೋಡಿರಿ, ಆ ಶಾಪದಿಂದ ಮರಣದ ಕಾಲ, ಆ ಮರಣದ ಕಾಲದಲ್ಲಿ ಏನು ಮಾಡಬೇಕು ಅಂದಾಗ ಭಾಗವತ ಕೇಳಿದರೆ ಸಾಧನೆ ಆಗತ್ತೆ ಅಂತ ಗಂಗಾ ತಟಾಕದಲ್ಲಿ ಪರೀಕ್ಷನ್ ಮಹಾರಾಜರು ಯಾರು ಅಂದರೆ ಪಾಂಡವರ ಸಂತತಿಯವರು. ಅಂಥವರಿಗೆ ಉದ್ಧಾರ ಮಾಡೋದಕ್ಕಾಗಿ ಸಾಕ್ಷಾತ್ ಶಿವನೇ ಋಷಿಗಳಾಗಿ ಬಂದರು, ಶುಕಾಚಾರ್ಯರಾಗಿ ಬಂದು ಆ ಭಾಗವತವನ್ನು ಬೋಧನೆ ಮಾಡ್ತಾ ಆನಂದದಿಂದ ಇದ್ದಾನೆ ಪರೀಕ್ಷನ್ ಮಹಾರಾಜ. ಹೀಗೆ ಆ ಪ್ರಹ್ಲಾದನನ್ನು ಬಗೆ ಬಗೆಯಾಗಿ ಏನು ದ್ವೇಷ ಮಾಡಿದರೂ ಕೂಡ ಸಾಯ್ತಾ ಇಲ್ಲ ಅಂತಂದಾಗ, ಹೇ ಪ್ರಹ್ಲಾದ, ನೀನು ಬಹಳ ಮಾತನಾಡ್ತಾ ಇದ್ದಿ, ನೀನು ಅನೇಕ ವಿಧದಲ್ಲಿ ಕೇಳ್ತಾ ಇದ್ದಿ, ನಿನ್ನನ್ನು ರಕ್ಷಕರು ಯಾರಿದ್ದಾರೆ ಅಂತ ಕೇಳಿದ್ರು. ನಿನಗೆ ಬಲ ಯಾವುದು, ನಿನ್ನ ಬಲ ಯಾವುದು, ಉಳ್ಕೊಳ್ಳಿಕ್ಕೆ ಇಷ್ಟೆಲ್ಲ ಮಾಡಿದರೂ ಉಳ್ಕೊಳ್ತಾ ಇದೆಯಲ್ಲ, ಅದಕ್ಕೆ ಬಲವೇನು ಅಂತ. ಬಲ ಅಂದರೆ ಒಂದು ಶಕ್ತಿ, ಪವರ್ ಅಂತ ಹೇಳ್ತಾರೆ. ಆ ಪವರ್ ಶಕ್ತಿ ಇದ್ದರೆ ಮನುಷ್ಯ ಸಾಯುವಾಗ ಬದುಕಿಬಿಡ್ತಾನೆ. ಹೀಗೆ ಪ್ರಹ್ಲಾದ ನರಸಿಂಹದೇವರ ಆಗಮನಕ್ಕಾಗಿ ಎಲ್ಲಿದ್ದಾನೆ ನಿನ್ನ ದೊರೆ ಅಂತ ಕೇಳ್ತಾನೆ. ಆ ದೊರೆಯನ್ನು ಮುಂದಿನ ಎಪಿಸೋಡಲ್ಲಿ, ಮುಂದಿನ ಕಥಾದಲ್ಲಿ ನರಸಿಂಹದೇವರು ಬಂದು ಪ್ರಹ್ಲಾದನನ್ನು ಹೇಗೆ ಕಾಪಾಡ್ತಾನೆ, ಇಡೀ ಸಮಾಜಕ್ಕೆ ನರಸಿಂಹದೇವರು ಹೇಗೆ ದರ್ಶನ ಕೊಡ್ತಾರೆ ಅಂತಕ್ಕಂಥ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.